2 ದಿನಗಳ ಬಳಿಕ ಚಿನ್ನ ಬೆಳ್ಳಿ ಮಾರ್ಕೆಟ್ ಮತ್ತೆ ಕ್ರಾಶ್ ಆಗಿರುವಂಥದ್ದು. ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 25,000 ರೂಪಾಯಿ ಇಳಿಕೆ ಆಗಿದೆ. ಇಂದಿನ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ನೆಗೆಟಿವ್ ಅಂದರೆ ಇಳಿಕೆ ಲೆವೆಲ್ಗೆ ಹೋಗಿರುವಂಥದ್ದು. ಗ್ರಾಫ್ ಕಂಪ್ಲೀಟ್ ಆಗಿ ಇಳಿದಿದೆ. ಕೆಜಿ ಸಿಲ್ವರ್ ಬೆಲೆ 2,55,000 ರೂಪಾಯಿ ಇರುವಂಥದ್ದು. ಸೊ ದಿನೇ ದಿನೇ ಏರಿಕೆ ಆಗ್ತಾ ಇತ್ತು. ಇವತ್ತು ಇಳಿಮುಖ ಕಾಣ್ತಾ ಇದೆ ಚಿನ್ನ ಬೆಳ್ಳಿಯ ದರ. 10 ಗ್ರಾಂ ಚಿನ್ನದ ರೇಟಲ್ಲಿ 1,000 ರೂಪಾಯಿ ಡೌನ್ ಆಗಿದೆ. 1,57,000 ತಲುಪಿದೆ. 10 ಗ್ರಾಂ ಬಂಗಾರ ಇವತ್ತಿನ ರೇಟ್. ಮಾರ್ಕೆಟ್ ಕ್ಲೋಸಿಂಗ್ ಸಂದರ್ಭದಲ್ಲಿ ಮತ್ತಷ್ಟು ಬೆಲೆ ಇಳಿಕೆಯ ಸೂಚನೆ ಕೂಡ ಸಿಗ್ತಾ ಇರುವಂಥದ್ದು. ಗೋಲ್ಡ್ ಸಿಲ್ವರ್ ರೇಟ್ ಗೆಸ್ ಮಾಡೋದೇ ಇದೀಗ ದೊಡ್ಡ ಸವಾಲಾಗಿದೆ. ಸೊ ಈ ಹಿಂದಿನ 2 ದಿನಗಳಲ್ಲಿ ನೋಡ್ತಾ ಹೋದಾಗೆ, ಲಾಸ್ಟ್ ವೀಕ್ನಲ್ಲೂ ನೋಡ್ತಾ ಹೋದಾಗ ಎಲ್ಲೂ ಕೂಡ ಇಳಿಕೆಯನ್ನು ಕಂಡಿರಲಿಲ್ಲ. ಒಂದು ದಿನ ಮಾತ್ರ ಬೆಳ್ಳಿ ಇಳಿಕೆ ಕಂಡಿತ್ತು. ಆದರೆ ಇದೀಗ ಬೆಳ್ಳಿ ಬಂಗಾರ ಎರಡೂ ಬೆಲೆಯೂ ಕೂಡ ಇವತ್ತು ಇಳಿಕೆಯನ್ನು ಕಾಣ್ತಾ ಇರುವಂಥದ್ದು. 2 ದಿನದ ಬಳಿಕ ಚಿನ್ನ ಬೆಳ್ಳಿ ಮಾರ್ಕೆಟ್ ಮತ್ತೆ ಕ್ರಾಶ್ ಆಗಿದೆ. ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 25,000 ರೂಪಾಯಿ ಇಳಿಕೆಯನ್ನು ಕಂಡಿರುವಂಥದ್ದು. ಮತ್ತೆ ಇದೀಗ ಮಾರ್ಕೆಟ್ ಡಮಾಲ್ ಶುರುವಾಗಿದೆ. ಸಿಲ್ವರ್ ಬೆಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಏರಿಳಿತ ಆಗ್ತಾ ಇರುವಂಥದ್ದು. ಲಾಸ್ಟ್ ವೀಕಲ್ಲಿ ನೋಡ್ತಾ ಹೋದಾಗ ಒಂದು ದಿನ ಇಳಿಕೆಯನ್ನು ಕಂಡಿತ್ತು. ಅದು ಬಿಟ್ಟರೆ ಮತ್ತೆ ಇವತ್ತು ಬರೋಬ್ಬರಿ 25,000 ಡೌನ್ ಆಗಿದೆ. ಇನ್ನು ಬಂಗಾರ ಎಲ್ಲೂ ಕೂಡ ಇಳಿಕೆ ಕಂಡಿರಲಿಲ್ಲ. ದಿನೇ ದಿನೇ ಹೆಚ್ಚಾಗ್ತಾನೆ ಇತ್ತು. ಬಟ್ ಇವತ್ತು 1,000 ರೂಪಾಯಿ 10 ಗ್ರಾಂ ಚಿನ್ನದ ರೇಟಲ್ಲಿ 1,000 ರೂಪಾಯಿ ಅಷ್ಟೇ ಡೌನ್ ಆಗಿದೆ. ಬಟ್ ಇನ್ನು ಸಂಜೆ ವೇಳೆಗೆ ಕ್ಲೋಸಿಂಗ್ ಸಂದರ್ಭದಲ್ಲಿ ಇನ್ನಷ್ಟು ಇಳಿಕೆಯನ್ನು ಕಾಣುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗೋಲ್ಡ್ ಪ್ರೈಸ್ ಅಂತ ಏನು ಜಾಸ್ತಿ ಇಳಿಕೆಯನ್ನು ಕಂಡಿಲ್ಲ. ಬಟ್ ಸಮಾಧಾನಕರ ಅಂದರೆ 1,000 10 ಗ್ರಾಮಿಗೆ 1,000 ಇಳಿಕೆಯನ್ನು ಕಂಡಿದೆ ಅಂತ ಹೇಳಿದ್ರೆ ಎಲ್ಲೋ ಸಮಾಧಾನಕರವಾಗಿರುವಂಥದ್ದು. ಪರ್ಚೇಸ್ ಮಾಡೋರು ಇನ್ನೂ ಕೂಡ ಯೋಚನೆ ಮಾಡ್ತಾರೆ, ಇನ್ನು ನಾಳೆ ನಾಡಿದ್ದು ಇಳಿಕೆಯನ್ನು ಕಾಣಬಹುದಾ, ಬಿಕಾಸ್ ಸಂಜೆ ಹೊತ್ತಿಗೆ ಇನ್ನೂ ಕೂಡ ಇಳಿಯುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. 3 ದಿನದಲ್ಲಿ ಬೆಳ್ಳಿ ಬೆಲೆ 30% ಕುಸಿತ ಕಂಡಿತ್ತು. ಈಗ ಮತ್ತೆ ಏನಾದರೂ ಬಂಗಾರದ ರೇಟ್ ಇಳಿಯುತ್ತಾ ಅಂತ ಹೇಳಿಬಿಟ್ಟು ಒಂದಷ್ಟು ಪ್ರಶ್ನೆಗಳು ಇದ್ದಿತ್ತು. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಈ ಪ್ರಶ್ನೆಯನ್ನು ಮುಂದಿಟ್ಟಂತಹ ಸಂದರ್ಭದಲ್ಲಿ ಅವರು ಹೇಳಿದರು, ಇಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯನ್ನು ಕಂಡಾಗ ಅಷ್ಟೇ, ಬೆಲೆ ಇಳಿಕೆ ಆದಾಗ ಅಷ್ಟೇ ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯ. ಅಲ್ಲಿ ಎಫೆಕ್ಟ್ ಇಲ್ಲಿ ಚಿನ್ನ ಬೆಳ್ಳಿಯ ದರ ಜಾಸ್ತಿ ಆಗ್ತಾ ಇರುವಂಥದ್ದು. ಕೇಂದ್ರದ ಕೈಯಲ್ಲಿ ಈ ದರವನ್ನು ಏರಿಸೋದಾಗಲಿ ಇಳಿಸೋದಾಗಲಿ ನಮ್ಮ ಕೈಯಲ್ಲಿ ಯಾವುದೂ ಕೂಡ ಇಲ್ಲ. ಇದೆಲ್ಲವೂ ಕೂಡ ಜಾಗತಿಕ ಮಾರುಕಟ್ಟೆ ಎಫೆಕ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅಂದರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು 3 ದಿನಗಳಿಂದ ಕೂಡ ಇಳಿಕೆ ಆಗಬಹುದಾ ಅನ್ನುವಂತಹ ಪ್ರಶ್ನೆ ಇದ್ದಿತ್ತು. ಬಟ್ ಎಲ್ಲೂ ಕೂಡ ಗ್ರಾಫ್ ಏರ್ತಾನೆ ಇತ್ತು ಹೊರತು ಇಳಿದಿರಲಿಲ್ಲ. ಬಟ್ ಇವತ್ತು ಇಳಿಕೆಯನ್ನು ಕಂಡಿರುವಂಥದ್ದು. ದಾಖಲೆಯ ಗರಿಷ್ಠ ಮಟ್ಟದಿಂದ 34% ಕುಸಿದಿತ್ತು. ಅದಾದ ಮೇಲೆ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಬೆಲೆ ಕುಸಿತ ಕೂಡ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಚ್ಚ ಬೀಳಿಸಿದಂತಹ ಬೆಲೆ ಅದು. ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಕೂಡ ಇದೀಗ ಶಾಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಜಾಸ್ತಿ ಆಗುತ್ತೆ, ಇಳಿಯೋದಕ್ಕೆ ಸಾಧ್ಯನೇ ಇಲ್ಲ, ಇನ್ನೇನಿದ್ರು ಚಿನ್ನ ಬೆಳ್ಳಿ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಅದರ ಬೆನ್ನಲ್ಲೇ ಇದೀಗ ಇಳಿದಿರುವಂಥದ್ದು ಒಂದು ರೀತಿಯಾಗಿ ಶಾಕ್ ಅಂತಲೇ ಹೇಳ್ಬೋದು. ಹೂಡಿಕೆದಾರರಿಗೆ ಸಮಸ್ಯೆ ಆಗತ್ತೆ ಸ್ವಲ್ಪ ಮಟ್ಟಿಗೆ. ಸೊ ಇನ್ನೂ ಕೂಡ ಚಿನ್ನ ಬೆಳ್ಳಿಯ ದರ ಏರಿಕೆ ಆಗತ್ತಾ ಇಳಿಕೆ ಆಗತ್ತಾ ಅನ್ನುವಂತಹ ಗೊಂದಲಗಳು ಕೂಡ ಸಾಕಷ್ಟಿದೆ. ಪರ್ಚೇಸ್ ಮಾಡೋದಕ್ಕೆ ಇನ್ನೇನು ಆಷಾಢ ಶ್ರಾವಣ ಬಂತು ಅಂತ ಹೇಳಿದ್ರೆ ಸಮಾರಂಭಗಳು ಮದುವೆಗಳು ಎಲ್ಲವೂ ಕೂಡ ಆರಂಭ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಹಬ್ಬ ಹರಿದಿನಗಳು ಬಂತು ಅಂತ ಹೇಳಿದ್ರೆ ಸೊ ಆಗ ಒಂದಷ್ಟು ಗೊಂದಲಗಳು ಉಂಟಾಗತ್ತೆ. ಮತ್ತು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ಸಂದರ್ಭದಲ್ಲಿ 18 ಕ್ಯಾರೆಟ್ಗೆ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬಿಕಾಸ್ 22 ಕ್ಯಾರೆಟ್ ಅಂತೂ ಮುಟ್ಟೋದಿಕ್ಕಾಗೋದಿಲ್ಲ, ಅಷ್ಟು ಸುಡ್ತಾ ಇದೆ ಅದು. 22, 24 ಎಲ್ಲ ಸಾಧ್ಯನೇ ಇಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ಗಾಗಿರ್ಬೋದು, ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗಾಗಿರ್ಬೋದು ತೆಗೆದುಕೊಳ್ಳೋದಕ್ಕೆ. ನಾವು ಹೂಡಿಕೆದಾರರಿಗೆ ಉಪಯುಕ್ತವಾಗುವಂತಹ ಬೆಲೆ.
ಬಟ್ ಹೂಡಿಕೆ ಮಾಡಿಬಿಟ್ಟು ಅದಾದಮೇಲೆ ಇಳಿಕೆಯನ್ನು ಕಂಡ್ರೆ ಅಲ್ಲೂ ಕೂಡ ಹೊಡೆತ ಬೀಳುತ್ತೆ. ಸೊ ಕ್ಷಣ ಕ್ಷಣಕ್ಕೂ ಒಂದು ರೀತಿಯಾಗಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಚಿನ್ನ ಬೆಳ್ಳಿಯ ದರ.